ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಸೊ ನೀವು ಅವರನ್ನು ವಿಭಿನ್ನ ಲುಕ್ನಲ್ಲಿ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ತೋರಿಸಿರುವಂಥದ್ದು ಯಾವ ರೀತಿ ಇತ್ತು? ತುಂಬ ಖುಷಿ ಇದೆ. ಹೇಳ್ತೀವಲ್ಲ, ಶಿವಣ್ಣ ಮಾಡದೇ ಇರುವಂತಹ ಪಾತ್ರನೇ ಇಲ್ಲ. ಬಹುಶಃ ಅವ್ರದ್ದು ಇದು ನಮ್ಮದು 134ನೇದೋ 5ನೇದೋ ಇರಬೇಕು ಪಿಕ್ಚರ್. ಶಿವಣ್ಣ ಅಷ್ಟು ದೊಡ್ಡ ಕರಿಯರ್ ಎಂಟೈರ್ ಅವರ ಲೈಫಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಪರ್ಫಾರ್ಮ್ಡ್ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್, ವೆರೈಟಿ ಆಫ್ ರೋಲ್ಸ್, ವೆರೈಟಿ ಆಫ್ ಗೆಟಪ್ಸು, ಲುಕ್ಸು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಅದೆಲ್ಲದಕ್ಕೂ ಮೀರಿ ಏನೋ ಒಂದು ನಾವು ಮಾಡಬೇಕು ಅಂತ ಬಂದಾಗ ಈ ರೀತಿ ಒಂದು ತೋರಿಸಿದ್ರೆ ಹೇಗಿರುತ್ತೆ ಶಿವಣ್ಣನ ಆ ಕ್ಯಾರೆಕ್ಟರ್ಗೆ, ಆಮೇಲೆ ಆ ಏಜ್ಗೆ ತಕ್ಕ ಹಾಗೆ ಒಂದು ಕ್ಯಾರೆಕ್ಟರ್ಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಡಿಸೈನ್ ಮಾಡಿದ್ದು. ಆ ಲುಕ್ಕೂ ಸ್ವತಃ ಶಿವಣ್ಣ ಅವ್ರಿಗೇ ಭಾಳ ಇಷ್ಟ ಆಯಿತು. ಅದೊಂದು ಮಾಡಿ ನೋಡಿದ್ವಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತದು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ ಲುಕ್ಕನ್ನು ನಾವು ಟೀಸರ್ ಅಜನೀಶ್ ಅವ್ರದ್ದು ಒಂದು ಕಾನ್ಸರ್ಟಲ್ಲೂ ಕೂಡ ಆ ಟೀಸರ್ನ ಬಿಟ್ವಿ. ಆ ಟೀಸರ್ಗೂ ಭಾಳ ದೊಡ್ಡ ಪ್ರತಿಕ್ರಿಯೆನೇ ಬಂತು. ಎಲ್ಲರೂ ಸುದೀಪ್ ಸರ್ ಅಂತೂ ಅಣ್ಣವ್ರ ಥರ ಕಾಣ್ತಾರೆ ಅನ್ನೋವಂಥ ಒಂದು ಪ್ರಶಂಸೆಗಳು ಸಿಕ್ತು. ಅದ್ರ ಜೊತೆ ಮೊನ್ನೆ ಬಿಟ್ಟಂಥ ಪೋಸ್ಟರ್ಗೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಖುಷಿ ಇದೆ. ಖುಷಿ ಜೊತೆಗೆ ಒಂದು ಸಣ್ಣ ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್ ರಿಲೀಸ್ ಅಷ್ಟೇ. ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಸೊ ನೀವು ಅವರನ್ನು ವಿಭಿನ್ನ ಲುಕ್ನಲ್ಲಿ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ತೋರಿಸಿರುವಂಥದ್ದು ಯಾವ ರೀತಿ ಇತ್ತು? ತುಂಬ ಖುಷಿ ಇದೆ. ಹೇಳ್ತೀವಲ್ಲ, ಶಿವಣ್ಣ ಮಾಡದೇ ಇರುವಂತಹ ಪಾತ್ರನೇ ಇಲ್ಲ. ಬಹುಶಃ ಅವ್ರದ್ದು ಇದು ನಮ್ಮದು 134ನೇದೋ 5ನೇದೋ ಇರಬೇಕು ಪಿಕ್ಚರ್. ಶಿವಣ್ಣ ಅಷ್ಟು ದೊಡ್ಡ ಕರಿಯರ್ ಎಂಟೈರ್ ಅವರ ಲೈಫಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಪರ್ಫಾರ್ಮ್ಡ್ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್, ವೆರೈಟಿ ಆಫ್ ರೋಲ್ಸ್, ವೆರೈಟಿ ಆಫ್ ಗೆಟಪ್ಸು, ಲುಕ್ಸು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಅದೆಲ್ಲದಕ್ಕೂ ಮೀರಿ ಏನೋ ಒಂದು ನಾವು ಮಾಡಬೇಕು ಅಂತ ಬಂದಾಗ ಈ ರೀತಿ ಒಂದು ತೋರಿಸಿದ್ರೆ ಹೇಗಿರುತ್ತೆ ಶಿವಣ್ಣನ ಆ ಕ್ಯಾರೆಕ್ಟರ್ಗೆ, ಆಮೇಲೆ ಆ ಏಜ್ಗೆ ತಕ್ಕ ಹಾಗೆ ಒಂದು ಕ್ಯಾರೆಕ್ಟರ್ಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಡಿಸೈನ್ ಮಾಡಿದ್ದು. ಆ ಲುಕ್ಕೂ ಸ್ವತಃ ಶಿವಣ್ಣ ಅವ್ರಿಗೇ ಭಾಳ ಇಷ್ಟ ಆಯಿತು. ಅದೊಂದು ಮಾಡಿ ನೋಡಿದ್ವಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತದು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ ಲುಕ್ಕನ್ನು ನಾವು ಟೀಸರ್ ಅಜನೀಶ್ ಅವ್ರದ್ದು ಒಂದು ಕಾನ್ಸರ್ಟಲ್ಲೂ ಕೂಡ ಆ ಟೀಸರ್ನ ಬಿಟ್ವಿ. ಆ ಟೀಸರ್ಗೂ ಭಾಳ ದೊಡ್ಡ ಪ್ರತಿಕ್ರಿಯೆನೇ ಬಂತು. ಎಲ್ಲರೂ ಸುದೀಪ್ ಸರ್ ಅಂತೂ ಅಣ್ಣವ್ರ ಥರ ಕಾಣ್ತಾರೆ ಅನ್ನೋವಂಥ ಒಂದು ಪ್ರಶಂಸೆಗಳು ಸಿಕ್ತು. ಅದ್ರ ಜೊತೆ ಮೊನ್ನೆ ಬಿಟ್ಟಂಥ ಪೋಸ್ಟರ್ಗೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಖುಷಿ ಇದೆ. ಖುಷಿ ಜೊತೆಗೆ ಒಂದು ಸಣ್ಣ ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್ ರಿಲೀಸ್ ಅಷ್ಟೇ.